ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಎಸ್. ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರು, ಶ್ರೀ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದ. ಇವತ್ತು BA ಪ್ರಥಮ ಸೆಮ್ನ ಅವಶ್ಯ ಕನ್ನಡ ಅಂದರೆ ಬೇಸಿಕ್ ಕನ್ನಡದ ಸಿಲೆಬಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಟ್ಟು 2 ಭಾಗಗಳಿದ್ದಾವೆ. ಒಂದು ಆಧುನಿಕ ಕನ್ನಡ ಕಾವ್ಯಗಳು ಅಂತ, ಎರಡನೇ ಭಾಗ ಬಂದು ಆಧುನಿಕ ಕನ್ನಡ ಕಥಾ ಸಂಕಲನ ಅಂತ. ಮೊದಲನೇ ಭಾಗ ನಿಮಗೆ 40 ಅಂಕಗಳಿಗಿರುತ್ತೆ, ಎರಡನೇ ಭಾಗ ಕೂಡ 40 ಅಂಕಗಳಿಗಿರುತ್ತೆ. ಉಳಿದ 20 ಅಂಕಗಳು ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ಮೊದಲನೇ ಭಾಗದಲ್ಲಿ ಒಟ್ಟು 10 ಪದ್ಯಗಳಿರ್ತವೆ. ಕುವೆಂಪು ಅವರ ನೇಗಿಲ ಯೋಗಿ, ದ.ರಾ. ಬೇಂದ್ರೆಯವರ ಕುರುಡು ಕಾಂಚನ, ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ, ಚನ್ನವೀರ ಕಣವಿಯವರ ವಿಶ್ವಚೇತನ, KS ನಿಸಾರ್ ಅಹಮದ್ ಅವರ ಜೋಗದ ಸಿರಿ, ಸಿದ್ಧಲಿಂಗಯ್ಯ ಅವರ ಸಾವಿರಾರು ನದಿಗಳು, ಸೂಜಿ ಗಾತ್ರದ ಕೊಳವೆಯಿಂದ ಮನುಷ್ಯನೊಬ್ಬನ ಹಾಡು ಅಂತ ಸುಬ್ಬು ಹೊಲೆಯಾರವರದು, ಚನ್ನಣ್ಣ ವಾಲಿಕಾರರ ಯಾವ ಅಕ್ಷರದಿಂದ, ಸತೀಶ್ ಕುಲಕರ್ಣಿಯವರ ಗಾಂಧಿಗಿಡ, ಮಲ್ಲಿಕಾ ಗಂಟಿಯವರ ಭೂಗೋಲದ ನೆತ್ತಿಯ ಮೇಲೆ. ಇದಿಷ್ಟು ಆಧುನಿಕ ಕನ್ನಡ ಕಾವ್ಯಗಳು. ಹಾಗೆ ಆಧುನಿಕ ಕನ್ನಡ ಕಥೆಗಳಲ್ಲಿ ಒಟ್ಟು 8 ಕಥೆಗಳನ್ನು ನೀವು ನೋಡ್ತೀರಿ. ಮೊದಲನೇದಾಗಿ ಶಿವರಾಮ ಕಾರಂತರ ಹಾವು, ಬಸವರಾಜ ಕಟ್ಟಿಮನಿಯವರ ಗಿರಿಜಾಖಂಡ ಸಿನಿಮಾ, ನಿರಂಜನ ಅವರ ಕೊನೆಯ ಗಿರಾಕಿ, ಶಾಂತಿನಾಥ ದೇಸಾಯಿಯವರ ಕ್ಷಿತಿಜ, ದೇವನೂರು ಮಹಾದೇವ ಅವರ ಅಮಾಸ, ಕುಂ ವೀರಭದ್ರಪ್ಪನವರ ಕತ್ತಲನು ತ್ರಿಶೂಲ ಹಿಡಿದ ಕತೆ, ವೀಣಾ ಶಾಂತೇಶ್ವರ ಅವರ ಬಿಡುಗಡೆ, YM ಭಜಂತ್ರಿ ಅವರ ದುರಗಪ್ಪನ ಕಿರೀಟ. ಇದು 40 ಅಂಕಗಳಿಗೆ ನಿಗದಿಯಾಗಿರುವಂತಹ ಕಥಾ ಸಂಕಲನ ಆಗಿದೆ. ಇದಿಷ್ಟು ನಿಮಗೆ ಇರುವಂತಹ ಒಟ್ಟು ಸಿಲಬಸ್. 80 ಅಂಕಗಳಿಗೆ ನಿಗದಿಯಾಗಿರುವಂತಹ ಸಿಲಬಸ್ಸು. ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.